ಸರ್, ಈ ಟ್ರಿಪಲ್ ಟೆಸ್ಟ್ನ ಹಿಂದುಳಿದ ವರ್ಗಗಳ ಆಯೋಗ ಮಾಡೋಕ್ಕಾಗಲ್ಲ? ಇಲ್ಲ, ಯಾಕೆ ಇಲ್ಲ, ಹಿಂದುಳಿದ ವರ್ಗಕ್ಕೆ ಅಲ್ಲ. ಸುಪ್ರೀಂ ಕೋರ್ಟ್ ಹೇಳಿರೋದು ಇದಕ್ಕೆ ಒಂದು ಸ್ವತಂತ್ರ ಮತ್ತು ಸಮರ್ಪಿತ ಆಯೋಗ ರಚನೆ ಮಾಡಬೇಕು ಅಂತ ಹೇಳಿರೋದು ಆ ಕಾರಣಕ್ಕೋಸ್ಕರನೇ. ಸರ್, ಈ ಟ್ರಿಪಲ್ ಟೆಸ್ಟು ಯಾವ ಚುನಾವಣೆಗೆ ಅಪ್ಲೈ ಆಗುತ್ತೆ ಸರ್ ವಿಶೇಷ? ಇದು ಸ್ಥಳೀಯ ಸಂಸ್ಥೆಗಳಿಗೆ. ಸ್ಥಳೀಯ ಸಂಸ್ಥೆಗಳು ಅಂತಂದರೆ ಪಂಚಾಯತ್, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ. ಸಂವಿಧಾನಕ್ಕೆ ಇವರು ದ್ರೋಹ ಬಗೆತಿದ್ದಾರೆ ಈ ಟ್ರಿಪಲ್ ಟೆಸ್ಟ್ ಮಾಡದೆ ಈ ರೀತಿ ಚುನಾವಣೆ ಮಾಡೋದು ಅಂತ. ಹೌದು, ಒಂದು ರೀತಿ ಹೌದು. ಹಿಂದುಳಿದ ವರ್ಗದ ಸಮುದಾಯದಿಂದ ಬಂದವರು ಯಾಕೆ ಮಾತನಾಡ್ತಿಲ್ಲ ಈ ವಿಚಾರ? ಬಹುಶಃ ಅದು ತಿಳುವಳಿಕೆಯ ಕೊರತೆ. ಆ ತಿಳುವಳಿಕೆಯ ಕೊರತೆ ಇರೋ ದೇಶದಿಂದ ಹಾಗೆ ತಿಳ್ಕೊಂಡಿರ್ಬೋದು. ವೀಕ್ಷಕರೇ ನಮಸ್ಕಾರ. ಈ ದಿನ.comನ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಮನೋಜ್. ರಾಜ್ಯ ಸರ್ಕಾರ ಈ ವರ್ಷ GBA ಚುನಾವಣೆಯನ್ನು ನಡೆಸುವ ತರಾತುರಿಯಲ್ಲಿದೆ. ಸುಪ್ರೀಂ ಕೋರ್ಟ್ ಕೂಡ ಆರ್ಡರ್ ಮಾಡಿದೆ, ಇದೇ ಜೂನ್ 30ರ ಒಳಗಡೆ GBA ಚುನಾವಣೆ ನಡೆಸಬೇಕು ಅಂತ. ಮೊದಲು ಅದು BBMP ಆಗಿತ್ತು. BBMPಯನ್ನು ಹೋಗಿಸಿ ಈಗ ಅದನ್ನು GBA ಮಾಡಲಾಗಿದೆ. GBAಯಲ್ಲಿ 5 ಪಾಲಿಕೆಗಳನ್ನು ಮಾಡಲಾಗಿದೆ. ಸೊ 5 GBA ಪಾಲಿಕೆಗಳ ವಾರ್ಡ್ಗಳಿಗೆ ಮೀಸಲಾತಿ ಆಧಾರದ ಮೇಲೆ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸೊ ಇದರ ಕುರಿತು ಚರ್ಚೆ ಮಾಡಲಿಕ್ಕೆ ಈಗ ನಮ್ಮ ಜೊತೆ ಹಿಂದುಳಿದ ವರ್ಗಗಳ ಮಾಜಿ ಸದಸ್ಯರಾಗಿರುವಂತಹ KN ಲಿಂಗಪ್ಪ ಅವರಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. KN ಲಿಂಗಪ್ಪ ಅವರು ಈ ವಿಚಾರವಾಗಿ ಒಂದು ಆಕ್ಷೇಪವನ್ನು ಎತ್ತಿದ್ದಾರೆ. ಅದೇನು ಅಂದರೆ ಟ್ರಿಪಲ್ ಟೆಸ್ಟನ್ನು ರಾಜ್ಯ ಸರ್ಕಾರ ಮಾಡಿಲ್ಲ, ಟ್ರಿಪಲ್ ಟೆಸ್ಟ್ ಆಧಾರದ ಮೇಲ್ಗಡೆನೇ ಮೀಸಲಾತಿಯನ್ನು ಹಂಚಿಕೆ ಮಾಡಬೇಕು ಅಂತ. ಸೊ ಇದೇ ವಿಚಾರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಅದನ್ನು ಅವ್ರ ಹತ್ರನೇ ಕೇಳ್ತೀನಿ. ಸರ್, ಏನು ಸರ್ ಟ್ರಿಪಲ್ ಟೆಸ್ಟ್ ಅಂದರೆ ಏನು? ನೋಡಿ, ಸ್ವಲ್ಪ ಹಿನ್ನೆಲೆ ವಿವರಿಸ್ತೀನಿ. ಪಂಚಾಯಿತಿಗಳನ್ನು ಪ್ರಬಲಗೊಳಿಸಬೇಕು ಅನ್ನೋ ಒಂದು ಕಾರಣದಿಂದ 1993ರಲ್ಲಿ ಅಂದಿನ ಸರ್ಕಾರ ಸಂವಿಧಾನಕ್ಕೆ ತಿದ್ದುಪಡಿ ಅಂತ ತಂದಿತು. ಸಂವಿಧಾನದ ತಿದ್ದುಪಡಿ ಅದು 73 ಮತ್ತು 74. 73 ಅಂದರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಪಂಚಾಯತಿಗಳಿಗೆ ಅನ್ವಯಿಸುವಂಥದ್ದು, 74 ನಗರಸಭೆಗಳಿಗೆ ಅನ್ವಯಿಸುವಂಥದ್ದು. ಅದು ಅನುಚ್ಛೇದ 342ಕ್ಕೆ ಅನ್ವಯಿಸ್ತದೆ. ಆ ರೀತಿ ಅದನ್ನು 1996ರ ನಂತರ ಇದನ್ನು ಕರ್ನಾಟಕ ಸರ್ಕಾರ ಆ ರೀತಿ ಚುನಾವಣೆಗಳನ್ನು ನಡೆಸ್ತಾ ಬಂತು. ಅಲ್ಲಿ ಮುಖ್ಯ ಉದ್ದೇಶ, ತಿದ್ದುಪಡಿಯ ಉದ್ದೇಶ ಒಂದು, ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕೊಡೋದು ಮತ್ತು ಹಾಗೆಯೇ ಹಿಂದುಳಿದ ವರ್ಗಗಳಿಗೂ ಕೂಡ ಮೀಸಲಾತಿಗೋಸ್ಕರ ಕಾಯ್ದಿರಿಸೋದು ಅನ್ನೋ ಒಂದು ಅಂಶವನ್ನು ಇಟ್ಟುಕೊಂಡು ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರೆ. ಕರ್ನಾಟಕ ಸರ್ಕಾರ ಜಾರಿಗೆ ಕೊಡ್ತದೆ. ಕೊಡುವಾಗ ಏನು ಮಾಡ್ತದೆ ಅಂತ ಹೇಳಿದರೆ, ಕರ್ನಾಟಕದಲ್ಲಿ ಈಗಾಗಲೇ ಶಿಕ್ಷಣ ಮತ್ತು ಉದ್ಯೋಗಕ್ಕೋಸ್ಕರ ಮಾಡಿರ್ತಕ್ಕಂಥ ಮೀಸಲಾತಿ ಪಟ್ಟಿಯನ್ನೇ ಇಲ್ಲಿ ಕಾಯ್ದೆಗೆ ಅಳವಡಿಸ್ಕೊಂಡು ಆ ಕಾಯ್ದೆ ಪ್ರಕಾರ A ಮತ್ತು B ಅಂತ 2 ಗುಂಪುಗಳನ್ನಾಗಿ ವಿಂಗಡಿಸಿ ಆ ಮೂಲಕ ಚುನಾವಣೆಯನ್ನು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಟ್ಟು ನಡೆಸ್ಕೊಂಡು ಬರ್ತಾ ಇರ್ತದೆ. A ಅಲ್ಲಿ ಯಾವುದು ಬರುತ್ತೆ, B ಅಲ್ಲಿ ಯಾವುದು ಬರುತ್ತೆ? A ಯಲ್ಲಿ ಈಗ ನಾವು ಏನು ಶೈಕ್ಷಣಿಕ ಮತ್ತು ಉದ್ಯೋಗಕ್ಕೆ ಮೀಸಲಾತಿ ಅಂತ ಪಟ್ಟಿ ತಾವು ನೋಡಿದ್ದೀರಿ. ಅದರಲ್ಲಿ ಪ್ರವರ್ಗ 1, ಪ್ರವರ್ಗ 2A, ಪ್ರವರ್ಗ 2B ಇದು A ನಲ್ಲಿ ಬರ್ತದೆ. ಪ್ರವರ್ಗ B ನಲ್ಲಿ ಬರುವಂಥದ್ದು ಪ್ರವರ್ಗ 3A ಮತ್ತು 3B ಯಲ್ಲಿ ಬರ್ತಕ್ಕಂಥದ್ದು B ಗುಂಪಲ್ಲಿ ಬರ್ತದೆ. ಹೀಗೆ ಚುನಾವಣೆ ನಡೆಸ್ಕೊಂಡು ಬಂತು. ಹೀಗಿರಬೇಕಾದ್ರೆ ಏನಾಯಿತು, 2000 ಅಲ್ಲಿ ಮೀಸಲಾತಿ, ಒಟ್ಟು ಮೀಸಲಾತಿ ಕೊಡುವಾಗ ಏನು ಮಾಡ್ತಾರೆ ಅಂದರೆ 33% ಅಷ್ಟನ್ನು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಅಂತ ನಿಗದಿಗೊಳಿಸ್ತಾರೆ. ಪರಿಶಿಷ್ಟ ಜಾತಿಗೆ 18 ಕೊಡ್ತಾರೆ, ಪರಿಶಿಷ್ಟ ಪಂಗಡಕ್ಕೆ 5 ಕೊಡ್ತಾರೆ. ಹಾಗಾಗಿ ಒಟ್ಟಿಗೆ ಎಷ್ಟಾಯಿತು, 56 ಆಯಿತು. ಅದು 50 ಕ್ರಾಸ್ ಆಯಿತು. ಆಗ ತಾನೇ 1992 ನವೆಂಬರ್ 16ನೇ ತಾರೀಕು ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಸಾಂವಿಧಾನಿಕ ಪೀಠ ನಿರ್ದೇಶನವನ್ನು ಕೊಟ್ಟಿತ್ತು. ಯಾವುದೇ ದೃಷ್ಟಿಯಿಂದ ಮೀಸಲಾತಿ 50% ಮೀರುವ ಹಾಗಿಲ್ಲ ಅಂತ. ಇಲ್ಲಿ ಮೀರಿ ಹೋಗಿದೆ. ಅದನ್ನು ಡಾಕ್ಟರ್ ಕೃಷ್ಣಮೂರ್ತಿ ಎನ್ನುವರು ಕರ್ನಾಟಕದವರು ಪ್ರಶ್ನೆ ಮಾಡ್ತಾರೆ. ಆ ವಿಷಯದಲ್ಲಿ ಮತ್ತೆ ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶ ಕೊಡ್ತದೆ, 2 ಆದೇಶ ಕೊಡ್ತದೆ. ಒಂದು ಆದೇಶ ಏನು, ನೀವೇನು ಈ ಮೀಸಲಾತಿಯನ್ನು ಒಟ್ಟು 56ಕ್ಕೆ ನಿಲ್ಲಿಸಿರೋದು ಸರಿಯಲ್ಲ, ಅದು 50ಕ್ಕೆ ನಿಲ್ಲಿಸಬೇಕು, ಅದನ್ನು ಮಾಡಿ. ಎರಡನೇದು, ನೀವೇನು ಅಳವಡಿಸ್ಕೊಂಡಿದ್ದೀರಾ ಹಿಂದುಳಿದ ವರ್ಗ ಅಂತ, ಅದು ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಮಾಡಿರ್ತಕ್ಕಂಥ ಮೀಸಲಾತಿ ಅಥವಾ ದತ್ತಾಂಶ
ಅದನ್ನಿಟ್ಕೊಂಡು ನೀವು ಇಲ್ಲಿ ಮಾಡಿರೋದು ಸರಿಯಲ್ಲ. ವಾಸ್ತವವಾಗಿ ರಾಜಕೀಯದಲ್ಲಿ ಅತಿ ಹಿಂದುಳಿದವರು ಅಥವಾ ಹಿಂದುಳಿದವರು ಯಾರು ಅನ್ನೋದನ್ನು ನೀವು ಮಾಡಿಲ್ಲ. ಅದನ್ನು ಮಾಡಬೇಕು. ಇದನ್ನು ಮಾಡಬೇಕು ಅಂದರೆ ಟ್ರಿಪಲ್ ಟೆಸ್ಟ್ ಅಂತ ಬಂತು. ಏನು ಟ್ರಿಪಲ್ ಟೆಸ್ಟ್ ಅಂದರೆ ಒಂದು ಸ್ವತಂತ್ರ ಮತ್ತು ಒಂದು ಆಯೋಗವನ್ನು ನೀವು ರಚನೆ ಮಾಡಬೇಕು. ಆ ಸ್ವತಂತ್ರ ಮತ್ತು ಸಮರ್ಪಿತ ಆಯೋಗ ಎರಡನೇದು ದತ್ತಾಂಶ ಅಂದರೆ ಪ್ರಾಯೋಗಿಕ ದತ್ತಾಂಶಗಳನ್ನು ಇಟ್ಕೊಂಡು ಅದನ್ನು ಕಟ್ಟುನಿಟ್ಟಾಗಿ ಪರಿಶೀಲನೆ ಮಾಡಿ ಯಾರು ರಾಜಕೀಯವಾಗಿ ಹಿಂದುಳಿದಿದ್ದಾರೆ ಎನ್ನುವಂಥದ್ದನ್ನು ಗುರುತಿಸಬೇಕು. ಮೂರನೇದೇನಪ್ಪ ಅಂದರೆ ಯಾವುದೇ ಕಾರಣದಿಂದ ಹೀಗೆ ಮಾಡಿದ್ರೂ ಕೂಡ 50% ಮೀರುವ ಹಾಗಿಲ್ಲ ಅಂತ ಹೇಳಿದ್ರು. ಅದಾಗ ಏನಾಯಿತು, 2010ರಲ್ಲಿ ಆವತ್ತಿನ ಸರ್ಕಾರ ಏನಾಗ್ತದೆ, ಈ ಎರಡು ಸರ್ವೋಚ್ಚ ನ್ಯಾಯಾಲಯದ ಆದೇಶದಲ್ಲಿ ಒಂದನ್ನು ಮಾತ್ರ ಪಾಲಿಸುತ್ತೆ. ಏನು ಮೀಸಲಾತಿ ಕೊಟ್ಟಿತ್ತು 33% ಹಿಂದುಳಿದ ವರ್ಗಗಳಿಗೆ, ಅದನ್ನು 27ಕ್ಕೆ ಇಳಿಸುತ್ತೆ. ಯಾಕೆಂದರೆ 50 ಆಗಬೇಕಲ್ಲ, ಅದಕ್ಕೋಸ್ಕರ 6 ಇಳಿಸ್ಬೇಕಲ್ಲ, ಅದು ಮಾಡ್ತದೆ. ಆದರೆ ಟ್ರಿಪಲ್ ಟೆಸ್ಟನ್ನು ಮಾಡದೇ ಆವಾಗ ನುಣುಚ್ಕೊಳ್ಳುತ್ತೆ, ಮಾಡಲ್ಲ. ಅದೇ ಸಮಯಕ್ಕೆ ಏನಾಗುತ್ತೆ, ಅದನ್ನು ಪ್ರಶ್ನೆ ಮಾಡ್ತಾರೆ. ಹಿಂದುಳಿದ ವರ್ಗಗಳಿಗೆ ಇರ್ತಕ್ಕಂಥ ಏನು ಸ್ಥಾನಗಳು ಕಡಿಮೆಯಾಗಿದ್ದಾವೆ ಅಂತ, ಎಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ. ಅದಾದ ಅಷ್ಟರಲ್ಲಿ ಏನಾಗುತ್ತೆ, ಉಚ್ಚ ನ್ಯಾಯಾಲಯದಲ್ಲಿ ಇರಬೇಕಾದ್ರೆ ವಿಚಾರಣೆ, ಆ ಸಂದರ್ಭದಲ್ಲಿ ಏನಾಗುತ್ತೆ, ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಚುನಾವಣೆಗೋಸ್ಕರ ದಿನಾಂಕಗಳನ್ನು ಗೊತ್ತುಪಡಿಸ್ಬಿಡ್ತದೆ, ಅಧಿಸೂಚನೆ ಹೊರಡಿಸ್ತದೆ 2010ರಲ್ಲಿ. ಇದು ಮತ್ತೆ ಏನಾಗ್ತದೆ, ಇಲ್ಲಿ ವಿಭಾಗೀಯ ಪೀಠಕ್ಕೆ ಹೋಗ್ತದೆ ವಿಚಾರಣೆ ಹೋದಾಗ ಆ ವಿಭಾಗೀಯ ಪೀಠದಲ್ಲಿ ಅವ್ರು ಹೇಳ್ತಾರೆ ನೀವು ಮಾಡಿಲ್ಲ, ಟ್ರಿಪಲ್ ಟೆಸ್ಟ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಅದು ಸರ್ವೋಚ್ಚ ನ್ಯಾಯಾಲಯ ವಿಧಿಸಿರ್ತಕ್ಕಂಥ ಏನು ಆದೇಶ ಇದೆಯೋ ಅದಕ್ಕೆ ವಿರುದ್ಧ ಆಗ್ತದೆ, ನೀವು ಮಾಡಬೇಕು ಅಂತೇಳಿ ಅಲ್ಲೇನು ಹೇಳ್ತದೆ ಆ ಜಡ್ಜ್ಮೆಂಟಲ್ಲಿ, ಈ ರಾಜಕೀಯವಾಗಿ ಮುಂದುವರಿದ ಜಾತಿಗಳು ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ನಲ್ಲಿ ಎಷ್ಟೆಷ್ಟು ಸ್ಥಾನವನ್ನು ಅವರು ಗೆದ್ದಿದ್ದಾರೆ, ಅದ್ರ ಜೊತೆಗೆ ಇದು ಜಿಲ್ಲಾ ಪಂಚಾಯತ್ನಲ್ಲಿ ಎಷ್ಟೆಷ್ಟು ಸ್ಥಾನಗಳನ್ನು ಗಳಿಸಿದ್ದಾರೆ ಅನ್ನೋ ಒಂದು ಲೆಕ್ಕವನ್ನೂ ಕೊಟ್ಟು ಒಂದು ಮಾತು ಹೇಳುತ್ತೆ ಅಲ್ಲೇ ಅವಾಗ. It would be legitimate for the state government to exclude all the known, accepted and acclaimed politically advanced castes from the list of backward classes for the purpose of reservation in the ensuing elections ಅಂತ ಹೀಗೆ ಹೇಳ್ತದೆ. ಮುಂದೆ ಮಾಡಿ ಇದನ್ನು. ಈಗೇನಾಗಿದೆ, ಚುನಾವಣೆ ಅಧಿಸೂಚನೆ ಹೊರಡಿಸೋದು ಇಷ್ಟೆಲ್ಲ ಮಾಡಿ ಅಂತ. ಹಾಗಾಗಿ 2010ರಲ್ಲಿ ಚುನಾವಣೆ ಆಗೋಯ್ತು. ಮತ್ತೆ 5 ವರ್ಷ 2015ರಲ್ಲಿ ಮತ್ತೆ ಚುನಾವಣೆಯನ್ನು ಬಂತು. ಆ ನಡುವೆ ಯಾರೂ ಕೂಡ ಟ್ರಿಪಲ್ ಟೆಸ್ಟ್ ಮಾಡಿಲ್ವಲ್ಲ ಅಂತ ಯಾವುದೇ ಹಿಂದುಳಿದ ವರ್ಗದ ಒಬ್ಬ ಪ್ರಾಜ್ಞನಾಗಲಿ ಅಥವಾ ಒಬ್ಬ ಅಡ್ವೊಕೇಟ್ ಆಗಲಿ ಯಾರೂ ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ. ಹಾಗಾಗಿ ಸರ್ಕಾರವೂ ಮೌನ ವಹಿಸ್ತದೆ, ಜನರು ಮೌನ ವಹಿಸ್ತಾರೆ. ಟ್ರಿಪಲ್ ಟೆಸ್ಟ್ ಮಾಡದೇ ಅದು ಹಾಗೆ ಉಳ್ಕೊಳ್ತದೆ. ಸರ್, ಈ ಟ್ರಿಪಲ್ ಟೆಸ್ಟ್ನ ಹಿಂದುಳಿದ ವರ್ಗಗಳ ಆಯೋಗ ಮಾಡೋಕ್ಕಾಗಲ್ಲ? ಇಲ್ಲ, ಹಿಂದುಳಿದ ವರ್ಗಕ್ಕೆ ಅಲ್ಲ. ಸುಪ್ರೀಂ ಕೋರ್ಟ್ ಹೇಳಿರೋದು ಇದಕ್ಕೆ ಒಂದು ಸ್ವತಂತ್ರ ಮತ್ತು ಸಮರ್ಪಿತ ಆಯೋಗ ರಚನೆ ಮಾಡಬೇಕು ಅಂತ ಹೇಳಿರೋದು ಆ ಕಾರಣಕ್ಕೋಸ್ಕರನೇ. ನಮ್ಮ ರಾಜ್ಯದಲ್ಲಿ ಅದರ ರಚನೆನೇ ಆಗಲಿಲ್ವಾ ಇದುವರೆಗೂ? ಮಾಡಿದ್ದಾರೆ. ಅದನ್ನು ಆಮೇಲೆ ಈಗ ಬರ್ತೀನಿ, ಈಗ ಮುಂದೆ ನಾನು ಬರ್ತೀನಿ ಅದಕ್ಕೆ. ಆವಾಗ ಏನಾಯಿತು, ಅಷ್ಟರಲ್ಲಿ ಮಹಾರಾಷ್ಟ್ರದಲ್ಲಿ ಇಂಥದೇ ಪ್ರಕರಣ ಅಲ್ಲಿ ಸುದ್ದಿ ಆಗ್ತದೆ. ಆವಾಗ ವಿಕಾಸರಾವ್ ಕೃಷ್ಣಗೌಳಿ ಅನ್ನೋರು ಆವಾಗ ಸರ್ವೋಚ್ಚ ನ್ಯಾಯಾಲಯಕ್ಕೆ ಪ್ರಶ್ನೆ ಮಾಡ್ತಾರೆ. ಆವಾಗ ಸರ್ವೋಚ್ಚ ನ್ಯಾಯಾಲಯ ಮಹಾರಾಷ್ಟ್ರ ಸರ್ಕಾರಕ್ಕೆ ನಿರ್ದೇಶನ ನೀಡ್ತದೆ, ನೀವು ಮಾಡಿರಿ, ಟ್ರಿಪಲ್ ಟೆಸ್ಟ್ ಮಾಡಿ ಚುನಾವಣೆ ನಡೆಸಿ ಸ್ಥಳೀಯ ಸಂಸ್ಥೆಗಳಿಗೆ ಅಂತ. ಆವಾಗ ಮತ್ತೇನೋ ತಾರಾತಿಗಡಿ ಮಾಡ್ದಂಗೆ ಮಾಡಿ ಅವ್ರು ಮಾಡ್ತಾರೆ. ಮತ್ತೆ ಅದು ಅಲ್ಲಿ ಪ್ರಶ್ನೆ ಬರ್ತದೆ. ಆವಾಗ ಅವ್ರು ಹೇಳ್ತಾರೆ, ಅವ್ರಿಗೆ ಬೇಸರ ಆಗ್ತದೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರುಗಳಿಗೆ, ನೋಡಿ ನೀವು ಮಾಡಿ ಇಲ್ಲ ಅಂತಂದರೆ ಎಲ್ಲ ಸ್ಥಾನಗಳನ್ನು ನೀವು ಸಾಮಾನ್ಯ ಕ್ಷೇತ್ರ ಅಂತ ಗುರುತಿಸಿ ಚುನಾವಣೆ ಮಾಡಿ ಮೀಸಲಾತಿನಿ ಅವರು ಕೊಡಬೇಡಿ ಅಂತ ಕಟುವಾದ ಒಂದು ನಿರ್ದೇಶನವನ್ನು ಮಹಾರಾಷ್ಟ್ರ ಸರ್ಕಾರ ಕೊಡ್ತಾರೆ. ಅದೇ ರೀತಿ ಮಧ್ಯಪ್ರದೇಶದಲ್ಲಿ ಸುರೇಶ್ ಮಹಾಜನ್ ವರ್ಸಸ್ ಮಧ್ಯಪ್ರದೇಶ ಆ ಪ್ರಕರಣದಲ್ಲೂ ಹೀಗೆ ಆಗುತ್ತೆ. ಇದು ಈ 2 ರಾಜ್ಯಕ್ಕೆ ಸೀಮಿತವಾದದ್ದಲ್ಲ. ಇದು ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಅಂದಮೇಲೆ ಎಲ್ಲ ರಾಜ್ಯಗಳು ಕೂಡ
ಈ ಟ್ರಿಪಲ್ ಟೆಸ್ಟನ್ನು ಮಾಡಲೇಬೇಕು. ಆವಾಗ ಕರ್ನಾಟಕ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳುತ್ತೆ. ಯಾಕೆ? ನಾವು ಮಾಡಬೇಕಾದ ಪರಿಸ್ಥಿತಿ ಬಂತಲ್ಲ ಅಂತ. ಅದಕ್ಕೆ ಆವಾಗ ಏನು ಮಾಡ್ತಾರೆ, ಈ ಭಕ್ತವತ್ಸಲ ನ್ಯಾಯಮೂರ್ತಿ ಭಕ್ತವತ್ಸಲ ಆಯೋಗ ರಚನೆ ಮಾಡ್ತಾರೆ. ರಚನೆ ಮಾಡಿದ್ದು ಯಾವಾಗ? ಮೇ 8, 2022ರಲ್ಲಿ. ಬಸವರಾಜ ಬೊಮ್ಮಾಯಿಯವ್ರ ಸರ್ಕಾರ. ಬಸವರಾಜ ಬೊಮ್ಮಾಯಿಯವ್ರ ಸರ್ಕಾರ, ಸರಿಯಾಗಿ ಹೇಳಿದ್ರಿ. ಆಯಿತಾ? ಅದಾದ ನಂತರ ಅವರು 3 ತಿಂಗಳು ನೀವು ಈ ಕೆಲಸ ಮಾಡಲಿಕ್ಕೆ ಕಾಲಾವಧಿ ನಿಗದಿ ಮಾಡಿದ್ದೀವಿ ಅಂತ ಸರ್ಕಾರ ಹೇಳುತ್ತೆ. ಬೊಮ್ಮಾಯಿ ಸರ್ಕಾರ ಅಂದರೆ 90 ದಿನಗಳ ಕಾಲ ಕೊಡ್ತಾರೆ. 90 ದಿನಗಳಲ್ಲಿ ಏನು ಮಾಡಿದ್ರು, ಎಲ್ಲಿ ದತ್ತಾಂಶ ತಂದರು, ಎಂಪಿರಿಕಲ್ ಡೇಟಾ ಹೇಗೆ ಸಿಕ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. 90 ದಿನವೂ ಕಾಯ್ದೆ ಕೇವಲ 72 ದಿನದಲ್ಲೇ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ. ನ್ಯಾಯಮೂರ್ತಿ ಭಕ್ತವತ್ಸಲ ವರದಿ. ಅವ್ರಿಗೆ ಇನ್ನೊಬ್ಬರು ಸದಸ್ಯರನ್ನು ಕೂಡ ಮಾಡಿರ್ತಾರೆ, CR ಚಿಕ್ಕಮಠ್ ಅಂತ. ಅವರು ರಿಟೈರ್ಡ್ IAS ಆಫೀಸರು. ಅವರು ಇರ್ತಾರೆ ಅದರಲ್ಲಿ. ಆವಾಗ ವಾಸ್ತವವಾಗಿ ಸರ್ಕಾರ ಯಾವುದೇ ಒಂದು ನ್ಯಾಯಾಂಗದ ವರದಿಯನ್ನು ಸದನದಲ್ಲಿಟ್ಟು ಚರ್ಚೆ ಮಾಡಬೇಕು, ಅದು ಮಾಡಿಲ್ಲ. ಇಲ್ಲ ಸಾರ್ವಜನಿಕರಿಗೆ ಬಹಿರಂಗನೂ ಕೂಡ ಗೊಳಿಸಲಿಲ್ಲ. ಹಾಗಾಗಿ ಜನರನ್ನು ಕತ್ತಲೆಯಲ್ಲಿಟ್ಟರು ಸರ್ಕಾರ. ಈಗ ನಮಗೇನೂ ಗೊತ್ತಿಲ್ಲ. ಇಷ್ಟೆಲ್ಲ ಆದಮೇಲೆ ಅದನ್ನು ಇಟ್ಕೊಂಡಿದ್ದಾರೆ. ಅದು ಹಾಗೇ ಮರ್ತೋಗಿದೆ. ಅದಾಯ್ತಾ ಆಗಿಲ್ವಾ ಅಂತ ಯಾರೂ ಕೇಳಲೂ. ಸರ್ಕಾರವೂ ಕೂಡ ಅದು ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಮಾಡಬೇಕಾಗಿತ್ತು, ಅದನ್ನು ಮಾಡಿಲ್ಲ. ಹಾಗೇ ಇದೆ. ಈ ಚುನಾವಣೆಗೆ ಅದನ್ನು ಬಳಸ್ಕೊಬೋದಲ್ವ ಅವರು? ಯಾವುದನ್ನು? ಭಕ್ತವತ್ಸಲ ಆಯೋಗ ವಾಸ್ತವವಾಗಿ ಎಂಪಿರಿಕಲ್ ಡೇಟಾನ ಬಳಸಿ ಅಥವಾ ಸರಿಯಾದ ಮಾನದಂಡಗಳಿಟ್ಕೊಂಡು ವರದಿ ಸಲ್ಲಿಸಿಲ್ಲ ಅನ್ನೋ ಒಂದು ವಾದ ಇದೆ. ಅದನ್ನೇನಾಯಿತು, ಸರ್ಕಾರ ಬದಲಾವಣೆ ಆದಾಗ ಆ ವಿಷಯನ ಸಂಪುಟದಲ್ಲಿ ಚರ್ಚೆ ಮಾಡಿ ಕೆಲವು ವಿಷಯಗಳನ್ನು ಸ್ವೀಕರಿಸ್ತಾರೆ, ಕೆಲವು ವಿಷಯನ ತಿರಸ್ಕರಿಸ್ತಾರೆ ಅಂತ ಪತ್ರಿಕೆಯಲ್ಲಿ ಅಷ್ಟು ಬಂದಿದೆ ಅಷ್ಟೇ ಹೊರತು ವಾಸ್ತವವಾಗಿ ಅವ್ರು ಏನು ವರದಿ ಕೊಟ್ಟಿದ್ದಾರೆ ಅಂತ ಎಲ್ಲೂ ಪ್ರಚಾರಕ್ಕೆ ಬರಲೇ ಇಲ್ಲ. ಸರ್, ಈ ಟ್ರಿಬಲ್ ಟೆಸ್ಟು ಯಾವ ಚುನಾವಣೆಗೆ ಅಪ್ಲೈ ಆಗುತ್ತೆ ಸರ್ ವಿಶೇಷ? ಇದು ಸ್ಥಳೀಯ ಸಂಸ್ಥೆಗಳಿಗೆ. ಸ್ಥಳೀಯ ಸಂಸ್ಥೆಗಳು ಅಂತಂದರೆ ಪಂಚಾಯತ್ತು, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ತಿದ್ದುಪಡಿ ಸಂವಿಧಾನಕ್ಕೆ ತಂದಿರೋದು 73ನೇ ತಿದ್ದುಪಡಿ. ಇನ್ನು ನಗರಸಭೆ, ಪುರಸಭೆ ಮತ್ತು ಮಹಾನಗರ ಪಾಲಿಕೆ, BBMP ಇಂಥದ್ದಕ್ಕೆಲ್ಲ ಅದು ನಗರ, ಅದಕ್ಕೆಲ್ಲ 74ನೇ ತಿದ್ದುಪಡಿ. ಈ ಯಾವುದಕ್ಕೆ ತಿದ್ದುಪಡಿ ತಂದಿದ್ದಾರೆ ಆರ್ಟಿಕಲ್ಗೆ ಅಥವಾ ಅನುಚ್ಛೇದಕ್ಕೆ ಅಂತ ನೀವು ಕೇಳ್ಬೋದು. ಇದು ಆರ್ಟಿಕಲ್ 242ಕ್ಕೆ ತಂದ ತಿದ್ದುಪಡಿ. ಯಾವ ವರ್ಷದಲ್ಲಿ ತಂದಿದ್ದು? ಇದು 1993ರಲ್ಲಿ. 93ರಲ್ಲಿ ತಂದರೂ ನಮ್ಮಲ್ಲಿ ಆಯೋಗ ರಚನೆ ಆಗಿದ್ದು 2022ರಲ್ಲಿ. ಅಲ್ಲ, ಅದಾದಮೇಲೆ ನಡ್ಕೊಂಡು ಬಂತು. 2010ವರೆಗೂ ನಡ್ಕೊಂಡು ಬಂತು. ಅದಕ್ಕೆ ಮೀಸಲಾತಿ ಹಿಂದುಳಿದವರು ಕೊಟ್ಟಿದ್ಯಾವುದು? ನಾನು ಈಗಾಗಲೇ ಹೇಳಿದಂತೆ ಯಾವುದು ಕೊಟ್ಟರು? ಇವರು ಉದ್ಯೋಗ ಮತ್ತು ಶಿಕ್ಷಣಕ್ಕಾಗಿ ಮಾಡಿದ್ರಲ್ಲ, ಆ ದತ್ತಾಂಶ ಅದನ್ನಿಟ್ಟುಕೊಂಡು ಈ ಪಂಚಾಯತಿ ಕಾಯ್ದೆಗೆ ತಿದ್ದುಪಡಿ ತಂದು ಅದನ್ನಿಟ್ಕೊಂಡು ಮಾಡಿದ್ರು. ಬಟ್ ಅದು ಸರಿಯಲ್ಲ ಅಂತ ಮತ್ತೆ ಕೃಷ್ಣಮೂರ್ತಿ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳಿ, ನೀವು ನಿಜವಾಗಿ ರಾಜಕೀಯವಾಗಿ ಹಿಂದುಳಿದವ್ರನ್ನ ನೀವು ಪತ್ತೆ ಹಚ್ಚಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವ್ರನ್ನ ಇಲ್ಲಿ ತರಬೇಡಿ, ರಾಜಕೀಯವಾಗಿ ಹಿಂದುಳಿದ್ರೆ ಗುರುತಿಸೋಕೆ, ಅದಕ್ಕೆ ಟ್ರಿಪಲ್ ಟೆಸ್ಟ್ ಮಾಡಿ ಅಂತ ಅವ್ರು ಹೇಳಿತ್ತು. ಸರಿ, ಇದರಿಂದ ಹಿಂದುಳಿದ ವರ್ಗಗಳಿಗೆ ಏನು ಅನುಕೂಲ ಆಗುತ್ತೆ? ಏನು ಅನುಕೂಲ ಆಗುತ್ತೆ ಅಂತ, ಈಗ A and B ಅಂತಿದೆ. ಸಾಮಾನ್ಯವಾಗಿ B-ನಲ್ಲಿರ್ತಕ್ಕಂಥ ಜಾತಿಗಳಿದಾವಲ್ಲ, ಈಗಾಗಲೇ ರಾಜಕೀಯದಲ್ಲಿ ಮುಂದುವರೆದಿರ್ತಕ್ಕಂಥ ಜಾತಿಗಳು. ಇದನ್ನು ವಿಭಾಗೀಯ ಪೀಠದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ನಾನು ಈ ತಾನೇ ಓದಿದೆ ಇಂಗ್ಲೀಷಲ್ಲಿ ಇರ್ತಕ್ಕಂಥದ್ದನ್ನು. ಹೌದು. ಆ ಕಾರಣದಿಂದ ಅಂಥ ಜಾತಿಗಳು, ಅನರ್ಹ ಜಾತಿಗಳನ್ನು ಹೊರಗಿಡಬೇಕು. ಹೊರಗಿಟ್ಟು ಯಾವ್ಯಾವ ಜಾತಿ ಪ್ರಾತಿನಿಧ್ಯ ಇಲ್ವೋ ಅಂಥ ಜಾತಿಗಳನ್ನು ಪರಿಗಣನೆಗೆ ತಗೊಂಡು ಉದ್ದೇಶಪೂರ್ವಕವಾಗಿ ಎಷ್ಟು ವರ್ಗಗಳಾಗಿ ವಿಂಗಡಿಸ್ಬೋದು ಅನ್ನೋದನ್ನು ಆಯೋಗ ತೀರ್ಮಾನ ಮಾಡಿ ಸರ್ಕಾರಕ್ಕೆ ಸಲ್ಲಿಸಬೇಕು. ಸರ್, 2015ರಲ್ಲಿ ಚುನಾವಣೆ ಆಗುತ್ತೆ. ಅದಾಗಿ ಒಂದು 10-11 ವರ್ಷ ಆಯಿತು. ಇದುವರೆಗೂ ಚುನಾವಣೆಯೇ ನಡೆದಿಲ್ಲ ಸ್ಥಳೀಯ ಸಂಸ್ಥೆಗಳಿಗೆ. ಸೊ ಈಗ ಸರ್ಕಾರ ನಡೆಸಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ಈಗ ಜೂನ್ 30 GBA ಚುನಾವಣೆ ನಡೆಸಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಈಗಿರೋದೇ ಒಂದು 2 ತಿಂಗಳು. ಈ ಅವಧಿಯಲ್ಲಿ ಟ್ರಿಪಲ್ ಟೆಸ್ಟ್ ಮಾಡಲಿಕ್ಕೆ ಹೇಗೆ ಸಾಧ್ಯ? ಅದು ಗೊತ್ತಿಲ್ಲ. ಅದು ಸರ್ಕಾರಕ್ಕೆ ಸೇರಿದ್ದು. ನಾವೀಗ ಕೇಳ್ತಾ ಇದ್ದೀವಿ, ಯಾಕೆ ನಮ್ಗೆ ಏನು ಸಿಕ್ತು? ಈಗ
ಅವರು BBMP ಈ ಚುನಾವಣೆಗೋಸ್ಕರ ಮೀಸಲಾತಿಯನ್ನು ನಿಗದಿಪಡಿಸಿ ಆಕ್ಷೇಪಣೆಗಳನ್ನು ಸ್ವೀಕಾರ ಮಾಡಿ ಆ ಆಕ್ಷೇಪಗಳನ್ನು ಪರಿಶೀಲಿಸಿದ್ರು ಬಿಟ್ಟರು ನಮಗೆ ಗೊತ್ತಿಲ್ಲ. ಅದರ ಆಧಾರದ ಮೇಲೆ ಈಗ ಅಧಿಸೂಚನೆ ಹೊರಡಿಸಿದ್ದಾರೆ. ಜೊತೆಗೆ ರಾಜ್ಯ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದೆ. ನಮ್ಮ ಉದ್ದೇಶ ಮಾಡ್ತಾರೆ ಅಂತ ನಾವು ಅದಕ್ಕೋಸ್ಕರ ನಾವು ಅದನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೀವಿ. ಕೋರ್ಟ್ ತೀರ್ಮಾನ ಮಾಡುತ್ತೆ ಮಾಡಬೇಕಾ ಅಥವಾ ಟ್ರಿಪಲ್ ಟೆಸ್ಟ್ ಮಾಡಬೇಕಾ ಅಥವಾ ಎಲೆಕ್ಷನ್ ನಡೆಸಿ ಆನಂತರ ಟ್ರಿಪಲ್ ಟೆಸ್ಟ್ ಮಾಡಬೇಕಾ, ಅದೆಲ್ಲ ಕೋರ್ಟಿಗೆ ಬಿಟ್ಟಿದ್ದು. ನಾವು ಅದು ವಿಷಯದಲ್ಲಿ ಟ್ರಿಪಲ್ ಟೆಸ್ಟ್ ಮಾಡಬೇಕು. ಇದು ಸುಪ್ರೀಂ ಕೋರ್ಟ್ ಆದೇಶ, ಸುಪ್ರೀಂ ಕೋರ್ಟ್ ಆದೇಶನ ತಳ್ಳಿ ಹಾಕಿದ್ದಾರೆ. ಇದು ಸರಿಯಲ್ಲ, ಇದು ಸಾಮಾಜಿಕ ನ್ಯಾಯ ಅಲ್ಲ. ಇದು ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ನಿಜ ಅರ್ಥದಲ್ಲಿ ರಾಜಕೀಯವಾಗಿ ಹಿಂದುಳಿದ ಜಾತಿಗಳನ್ನು ಅಥವಾ ವರ್ಗಗಳನ್ನು ಗುರುತಿಸಿ ಮಾಡಿದ್ರೆ ಅವ್ರಿಗೆ ಸಾಮಾಜಿಕ ನ್ಯಾಯನ ಕಲ್ಪಿಸ್ದಂಗಾಗುತ್ತೆ ಸರ್ಕಾರ ಅಂತ ನಮ್ಮ ಉದ್ದೇಶ. ಅಂದರೆ ನೀವು ಹೇಳ್ತಿರೋದು ಸುಪ್ರೀಂ ಕೋರ್ಟ್ ಆದೇಶವನ್ನು ಮತ್ತು ಸಂವಿಧಾನಕ್ಕೆ ಇವರು ದ್ರೋಹ ಬಗೆತಿದ್ದಾರೆ, ಈ ಟ್ರಿಪಲ್ ಟೆಸ್ಟ್ ಮಾಡದೆ ಈ ರೀತಿ ಚುನಾವಣೆ ಮಾಡೋದು ಅಂತ. ಹೌದು, ಒಂದು ರೀತಿಲಿ ಹೌದು. ಸರ್, ಇದು ಎಂಪಿರಿಕಲ್ ಡಾಟಾ ಯಾವ ಆಧಾರದ ಮೇಲೆ ಕಲೆಕ್ಟ್ ಮಾಡ್ತಾರೆ? ಎಂಪಿರಿಕಲ್ ಡೇಟಾ ಅಂತಂದರೆ ಅದು ಆಯೋಗಕ್ಕೆ ಸಂಬಂಧಪಟ್ಟಿದ್ದ ವಿಷಯ. ಆದರೆ ತಿಳಿದ ಮಟ್ಟಿಗೆ ಈ ಮೀಸಲಾತಿನ ಅಳವಡಿಸಿದ್ರಲ್ಲ, ಮೀಸಲಾತಿ ಅಳವಡಿಸ್ಕೊಂಡಕ್ಕಿಂತ ಹಿಂದೆ ಚುನಾವಣೆ ನಡೆಸಿದ್ದಾರೆ. ಪುರಸಭೆಯಲ್ಲಿ ನಡೆಸಿದ್ದಾರೆ, ನಗರಸಭೆಯಲ್ಲಿ ನಡೆಸಿದ್ದಾರೆ, ಪಂಚಾಯತ್ಗಳಲ್ಲಿ ನಡೆಸಿದ್ದಾರೆ. ಒಂದು 3 ವರ್ಷದ ಅವಧಿಯಲ್ಲಿ ಯಾವ ಜಾತಿಯವರು ಇದ್ದರು ಅಂತ ಗೊತ್ತಾಗ್ಬಿಡ್ತದೆ. ಅವಾಗ ಎಷ್ಟೆಷ್ಟಿದ್ರು ಅಂತ ಅನ್ನೋದ್ಮೇಲೆ ಕೆಲವು ಜಾತಿಗಳ ರೆಪ್ರೆಸೆಂಟೇಷನ್ ಇಲ್ಲ, ಹೌದು, ಅಂಥದಕ್ಕೆ ಸಪ್ರೇಟ್ ಮಾಡಬೇಕು. ಕರೆಕ್ಟ್. ಸ್ವಲ್ಪ ರೆಪ್ರೆಸೆಂಟೇಟಿವ್ ಇದೆ ಅಂದರೆ ಅದನ್ನೊಂದು ಭಾಗ ಮಾಡಬೇಕು. ಅಲ್ಲ ಸರ್, ನೀವು ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ಇದ್ದೀರಲ್ವ ಸರ್, ನೀವು ಸಹ ಈ ಥರ ಸರ್ವೆ ಮಾಡಿದ್ದೀರಾ, ಈ ಸರ್ವೆಯಲ್ಲಿ ನೀವು ಕೈಗೊಂಡಿದ್ದೀರಾ. ಸೊ ಈಗ ಸಪ್ರೇಟ್ ಈ ಥರದೊಂದು ಆಯೋಗ ಮಾಡಿದ್ರೆ ಈ ಟ್ರಿಬಲ್ ಟೆಸ್ಟಿಗೋಸ್ಕರ ಯಾವ ಆಧಾರದ ಮೇಲೆ ಮಾಡಬೇಕು ಅಂತ ನೀವು ಸಜೆಸ್ಟ್ ಮಾಡ್ತೀರಾ ಅಂತ? ಅದು ನಾನು ಹೇಳಿದ್ನಲ್ಲ, ಈಗ ತಾನೇ ಹೇಳಿದ್ನಲ್ಲ, ಹಿಂದಿನ 3 ವರ್ಷದ ತಗೊಂಡ್ರೆ ಸಾಕಾಗ್ಬೋದು ಅಂತ. ಜೊತೆಗೆ ಇನ್ಯಾವ ಮಾನದಂಡ ಅನುಸರಿಸ್ಕೋಬೇಕು ಅಂತ ಅನ್ನೋದನ್ನು ಆಯೋಗನೇ ತೀರ್ಮಾನ ಮಾಡಬೇಕು. ಅದನ್ನು ಸಾರ್ವಜನಿಕರಿಂದನೂ ಅವರು ಫೀಡ್ಬ್ಯಾಕ್ ತೊಗೋಬೋದು, ಇಲ್ಲಾಂದರೆ ಅವ್ರು ಈ ರೀತಿ ಮಾಡ್ಬೋದು. ಅಥವಾ ಬೇರೆ ರಾಜ್ಯಗಳಲ್ಲಿ ಮಾಡಿರ್ತಕ್ಕಂಥವ್ರು ಯಾವ ಮಾನದಂಡ ಅಥವಾ ಅಳತೆಗೋಲನ್ನು ಅನುಸರಿಸಿದ್ದಾರೆ ಅದನ್ನು ಇಟ್ಕೊಂಡು ಮಾಡಲಿಕ್ಕೂ ಸಹ ಸಾಧ್ಯ ಇದೆ. ಇದನ್ನು ನಿಮ್ಮಂಥವ್ರು ಮಾತನಾಡ್ತಿದ್ದೀರಾ, ಹಿಂದುಳಿದ ವರ್ಗದ ಸಮುದಾಯದಿಂದ ಬಂದವರು ಯಾಕೆ ಮಾತನಾಡ್ತಿಲ್ಲ ಈ ವಿಚಾರನ? ಬಹುಶಃ ಅದು ತಿಳುವಳಿಕೆಯ ಕೊರತೆ. ಆ ತಿಳುವಳಿಕೆಯ ಕೊರತೆ ಇರೋ ದೇಶದಿಂದ ಹಾಗೆ ತಿಳ್ಕೊಂಡಿರ್ಬೋದು. ಅದನ್ನು ತಿಳುವಳಿಕೆ ಮೂಡಿಸ್ಬೇಕು, ಜನರಿಗೆ ತಿಳುವಳಿಕೆ ಮೂಡಿಸ್ಬೇಕು. ಈಗೆಷ್ಟೋ ತಿಳುವಳಿಕೆ ಬಂದಿದೆ ನೋಡಿ. ಆದರೂ ಕೂಡ 2010ರಿಂದ 15 ಚುನಾವಣೆ ನಡೆದಾಗ ಆ ಮಧ್ಯೆ 5 ವರ್ಷದಲ್ಲಿ ಇದನ್ನು ಪ್ರಶ್ನೆ ಮಾಡಲಿಲ್ಲ ಅಂದರೆ ಹಿಂದುಳಿದ ವರ್ಗದವರು, ಅಂದರೆ ನಿಜ ಅರ್ಥದಲ್ಲಿ ಹಿಂದುಳಿದ ವರ್ಗದವರು ಅಮಾಯಕರು ಅಂತ ಅನ್ಸಲ್ವಾ? ಹೌದು ಹೌದು. ಅಂದರೆ ಮತ್ತೆ ಈ ಚುನಾವಣೆಯಿಂದ ಮತ್ತೆ ಹಿಂದೆ ಉಳಿತಾರೆ ಅವರು ಇನ್ನಷ್ಟು. ಅಲ್ಲ, ಗೊತ್ತಿಲ್ಲ. ಅದನ್ನು ನಾವು ಎಲ್ಲ ತೀರ್ಮಾನ ಮಾಡಿದ್ವಿ. ಒಂದು ರೀತಿಯಲ್ಲಿ ಅವರಿಗೆ ಮನವೊಲಿಸ್ಬೇಕು, ಅವ್ರಿಗೆ ಅರಿವನ್ನು ಮೂಡಿಸ್ಬೇಕು. ಈ ಥರ ಆಗ್ತಾ ಇದೆ, ಸಾಮಾಜಿಕ ನ್ಯಾಯ ನಮಗೆ ಸಿಗ್ತಾ ಇಲ್ಲ, ಸಾಮಾಜಿಕ ನ್ಯಾಯದಿಂದ ಹೊರಗಿಡ್ತಾ ಇದ್ದಾರೆ. ಒಂದು ಪ್ರಜಾಪ್ರಭುತ್ವ ಅಂದರೆ ಎಲ್ಲರೂ ಒಳಗೊಳ್ಳೋದು. ಕೆಲವ್ರನ್ನ ಹೊರಗಿಟ್ಟು ಕೆಲವರು ಒಳಗೆ ತಗೊಂಡು ಮಾಡೋದು ಪ್ರಜಾಪ್ರಭುತ್ವ ಅನ್ನಿಸ್ಕೊಳ್ಳಲ್ಲ. ಇದನ್ನು ಅನುಸರಿಸಿ ನೀವು ಚುನಾವಣೆ ನಡೆಸಿ ಅಂತ ಕೇಳೋದು ತಪ್ಪೇ ಇಲ್ಲ. ನಾವೇನು ಕೇಳ್ತಾ ಇರೋದಲ್ಲ. ಇದು ಸರ್ವೋಚ್ಚ ನ್ಯಾಯಾಲಯವೇ 2010ರಲ್ಲಿ ವಿಧಿಸಿದ ಅಧಿಷರತ್ತು. ಅದರ ಪ್ರಕಾರ ಮಾಡಿ ನೀವು ಅಂತ ನಾವು ಕೇಳ್ತಾ ಇದ್ದೀವಿ. ಈಗ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿಗಳೇ ಇದ್ದಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವ್ರಿಗೆ ಇದರ ವಿಚಾರವಾಗಿ ಮಾಹಿತಿ ಇದೆಯಾ ಅಂತ? ಗೊತ್ತಿರ್ಬೋದು, ಗೊತ್ತಿಲ್ಲ ಅಂತ ನಾವು ಹೇಗೆ ಹೇಳೋಕ್ಕಾಗುತ್ತೆ? ಗೊತ್ತಿರ್ಬೋದು. ಒಬ್ಬ ಮುಖ್ಯಮಂತ್ರಿ ಅಂತ ಅಂದಮೇಲೆ ಯಾವ ಇಲಾಖೆಯಲ್ಲಿ ಏನೇನು ಆಗ್ತಾ ಇದೆ ಅಂತ ನಾವು ತಿಳ್ಕೊಳ್ಳೋಕೆ ಸಾಧ್ಯ ಇದೆಯಲ್ವಾ? ಅಲ್ಲ ಸರ್, ಇದು ಒಂದು ದೊಡ್ಡ ಇಶ್ಯೂ. ಯಾಕಂದರೆ ಹಿಂದುಳಿದ ವರ್ಗಗಳಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ರಾಜಕೀಯವಾಗಿ ಅನುಕೂಲವಾಗುವಂಥ ದೊಡ್ಡ ಇಶ್ಯೂ ಇದು. ಸೊ ಈ ವಿಚಾರವಾಗಿ ಸಿದ್ದರಾಮಯ್ಯನವ್ರಿಗೆ ನೀವು ಯಾವತ್ತಾದರೂ ಮನವರಿಕೆ ಮಾಡ್ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಾ? ಇಲ್ಲ, ನಾವು ಇದನ್ನು ಮನವರಿಕೆ ಆವಾಗ ನಾನು ಸದಸ್ಯನಾಗಿದ್ದ ಸಂದರ್ಭದಲ್ಲಿ ಈ ವಿಷಯ ಒಂದು ಸಲ ಚರ್ಚೆಗೆ ಬಂದಾಗ ಆ ವಿಷಯ ಅವ್ರಿಗೆ ಹೇಳಿದ್ದೆ. ಅದಕ್ಕೆ ಅವ್ರೇನು ಮಾಡಿದರು, ರಾಜಕೀಯವಾಗಿ ಹಿಂದುಳಿದವ್ರು ಯಾರು ಅನ್ನೋದನ್ನು, ಅಂದರೆ ಡೆಫಿನೇಷನ್ ಇಲ್ಲ, ಹೂ ಈಸ್ ಪೊಲಿಟಿಕಲಿ ಬ್ಯಾಕ್ವರ್ಡ್ ಅನ್ನೋದನ್ನು ಒಂದು ಡೆಫಿನೇಷನ್ ಕಂಡುಕೊಳ್ಳೋಕ್ಕೋಸ್ಕರ ಅಂದಿನ ಇವರು ಕಾನೂನು ಸಚಿವರಿದ್ದರಲ್ಲ, ಅವ್ರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ರು. ಆ ಕಮಿಟಿ ಮಾಡಿದ್ರು ಕೂಡ ಆ ಕಮಿಟಿ ಏನು ವರದಿ ಕೊಟ್ಟಂಗಿಲ್ಲ.
ಬಟ್ ಅದನ್ನೆಲ್ಲ ಮೀರಿ ಸುಪ್ರೀಂ ಕೋರ್ಟಲ್ಲಿ ಈ ರೀತಿ ಬಂದ ಮೇಲೆ ಅದನ್ನು ಅನುಸರಿಸ್ಬೇಕಲ್ವ, ಯಾಕೆ ಅನುಸರಿಸ್ತಾ ಇಲ್ಲ ಅನ್ನೋದು ಕ್ವಶನ್ ಮಾರ್ಕು. ಯಾಕೆ ಅನ್ನಿಸ್ತಾ ಇರಲಿಲ್ಲ ಅಂದರೆ ನಾನೇನು ಉತ್ತರ ಹೇಳೋಕ್ಕಾಗ್ತದೆ? ಅವ್ರಿಗೆ ಅರ್ಥ ಆಗಿದೆಯೋ ಇಲ್ಲವೋ ಗೊತ್ತಿಲ್ಲ. ಅದನ್ನು ರಾಜ್ಯ ಸರ್ಕಾರನೇ ಉತ್ತರ ಕೊಡಬೇಕು. ರಾಜ್ಯ ಸರ್ಕಾರವೇ ಉತ್ತರ ಕೊಡಬೇಕು, ನೀವು ಸಹ ರಾಜ್ಯ ಸರ್ಕಾರಕ್ಕೆ ಕೇಳಬೇಕು. ಸರ್, ಇನ್ನೊಂದು, ಈಗ ಈ ಟ್ರಿಪಲ್ ಟೆಸ್ಟ್ ಆಯಿತು ಅಂದರೆ ನೀವು ಹೇಳಿದಾಗೆ ಹಿಂದುಳಿದ ವರ್ಗಗಳಿಗೆ ರಾಜಕೀಯವಾಗಿ ಮೀಸಲಾತಿ ಸಿಗುತ್ತೆ, ಅನುಕೂಲ ಆಗುತ್ತೆ. ಸರ್, ಈಗ ನೀವು ಈ ವಿಚಾರವಾಗಿ ಟ್ರಿಪಲ್ ಟೆಸ್ಟ್ ವಿಚಾರವಾಗಿ ಕೋರ್ಟಿಗೆ ಹೋಗ್ತಾ ಇದ್ದೀರಾ. ಸೊ ಕೋರ್ಟ್ ಯಾವ ರೀತಿ ತೀರ್ಮಾನ ತೊಗೊಬೋದು? ಯಾಕಂದರೆ 30ನೇ ತಾರೀಕು ಒಳಗಡೆ ಚುನಾವಣೆ ನಡೆಸಬೇಕು ಅಂತ ಒಂದು ಸುಪ್ರೀಂ ಕೋರ್ಟ್ ಗಡುವು ಇದೆ. ಸೊ ಈಗ ನೀವು ಹೈಕೋರ್ಟ್ಗೆ ಹೋಗ್ತಾ ಇದ್ದೀರಾ, ಮತ್ತೆ ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದು ಆ ತೀರ್ಪು ಯಾವ ರೀತಿ ಆಗುತ್ತೆ, ಮತ್ತು ನಿಮ್ಮ ತೀರ್ಪು ಹೆಂಗೆ ಬರುತ್ತೆ ಅಂತ ನಿಮ್ಮ ಭರವಸೆ ಇದೆ? ಅದು ನಾವು ಮಾಡೋ ಕೆಲಸ ನಾವು ಮಾಡ್ತೀವಿ. ನ್ಯಾಯಾಲಯ ಏನು ತೀರ್ಮಾನ ತಗೊಳ್ತದೆ ಅನ್ನೋದು ಗೊತ್ತಿಲ್ಲ. ಒಂದು ವೇಳೆ ಇಲ್ಲ, ಸರ್ವೋಚ್ಚ ನ್ಯಾಯಾಲಯ ಈಗಾಗಲೇ ಜೂನ್ 30ರೊಳಗಡೆ ಚುನಾವಣೆ ನಡೆಸಿ ಅಂತ ಅವರು ಹೇಳಿರೋ ದಿಸೆಯಿಂದ ಚುನಾವಣೆ ನಡೆಸಿದ ಮೇಲೆ ಟ್ರಿಪಲ್ ಟೆಸ್ಟ್ ಮಾಡ್ತೀವಿ ಅಂಥೇಳಿ ಅವರು ಒಂದು ಅಫಿಡವಿಟ್ ಸಲ್ಲಿಸ್ಬೋದು. ಯಾರು ಸರ್ಕಾರದ ಪರವಾಗಿ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ. ಅದನ್ನು ಒಪ್ತದೋ ಬಿಡ್ತದೋ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿದ್ದ ವಿಷಯ. ಒಂದು ವೇಳೆ ನಡೆಸಿ ಮಾಡಿ ಅಂತಂದರೆ ಆವಾಗ ಅವರು ಅದನ್ನು ಕ್ವಶನ್ ಮಾಡಿ ಮತ್ತೆ ಅವರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೋದು. ಅದು ಗೊತ್ತಿಲ್ಲ, ಅವ್ರಿಗೆ ಆಪ್ಷನ್ ಇದೆ ಸರ್ಕಾರಕ್ಕೆ. ಅಲ್ಲ ಸರ್, ಈಗ ಒಂದು ಸರಿ ಚುನಾವಣೆ ಆದರೆ ಮತ್ತೆ 5 ವರ್ಷ ಕಾಯಬೇಕು. ಈಗ ಈ ಬಾರಿ ಚುನಾವಣೆ ಆದರೆ ಮತ್ತೆ ಹಿಂದುಳಿದ ವರ್ಗಗಳಿಗೆ ಮತ್ತೆ ಅನ್ಯಾಯ ಆಗುತ್ತೆ. ಅನ್ಯಾಯ ಸತ್ಯ. ಮತ್ತೆ ಇನ್ನು 5 ವರ್ಷ ಕಾಯಬೇಕು. ಇನ್ನು 5 ವರ್ಷದಲ್ಲಿ ಇದೇ ಸರ್ಕಾರ ಇರುತ್ತೋ ಅಥವಾ ಬೇರೆ ಸರ್ಕಾರ ಬರುತ್ತೋ, ಬೇರೆ ಸರ್ಕಾರಕ್ಕೆ ಈ ಇಚ್ಛಾಶಕ್ತಿ ಇರುತ್ತೋ ಇರಲ್ವೋ, ಅದು ಭಾಳ ಮುಖ್ಯವಾಗುತ್ತೆ. ಆಗ ನಾವು ಎಚ್ಚೆತ್ಕೊಂಡಿರ್ಬೇಕು. ನೀವು ಸರ್ಕಾರ ಹಿಂದೆ ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದಾಗ ಅಫಿಡವಿಟ್ ಕೊಟ್ಟಿದ್ರಿ, ಅಫಿಡವಿಟ್ನಂತೆ ನಡ್ಕೊಳ್ಳಿ ಅಂತ ಒಂದು ಮನವಿ ಸಲ್ಲಿಸ್ತೀವಿ ಸರ್ಕಾರಕ್ಕೆ. ಒಂದು ವೇಳೆ ಅವ್ರು ಒಂದೆರಡು ತಿಂಗಳು ಅವಕಾಶ ಕೊಡ್ತೀವಿ, ಮಾಡಲಿಲ್ಲ ಅಂತಂದ್ರೆ ಮತ್ತೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀವಿ. ಆವಾಗ ನ್ಯಾಯಾಲಯದಲ್ಲಿ ನೀವು ಈ ರೀತಿ ಅಫಿಡವಿಟ್ ಸಲ್ಲಿಸಿದ್ದೀರಿ, ಆ ಕಾರಣದಿಂದ ನೀವು ಟ್ರಿಪಲ್ ಟೆಸ್ಟ್ ನಡೆಸಿ ಮುಂದಿನ ಚುನಾವಣೆ ನಡೆಸಿ ಅಂತ ಹೇಳಲಿಕ್ಕೆ ಸಾಧ್ಯತೆ ಇದೆ. ನ್ಯಾಯಾಲಯಕ್ಕೆ ಸಾಧ್ಯತೆ ಇದೆ. ಓಕೆ, ಎಸ್ ಸರ್, ಥ್ಯಾಂಕ್ ಯು ಸರ್. ಭಾಳಷ್ಟು ವಿಚಾರಗಳನ್ನ ಈ ಟ್ರಿಪಲ್ ಟೆಸ್ಟ್ ವಿಚಾರವಾಗಿ ಮಾತನಾಡಿದ್ವಿ. ಸೊ ಈಗ ನೀವು ನ್ಯಾಯಾಲಯಕ್ಕೆ ಇನ್ನು ಎಷ್ಟು ದಿನದಲ್ಲಿ ಸಲ್ಲಿಸ್ತಾ ಇದ್ದೀರಾ ಸರ್ ಇದನ್ನು? ಇನ್ನೊಂದು ವಾರ 15 ದಿನದಲ್ಲಿ ಸಲ್ಲಿಸ್ತಾ ಇದ್ದೀವಿ. ಇನ್ನೊಂದು ವಾರದಲ್ಲಿ. ಓಕೆ ಸರ್, ಥ್ಯಾಂಕ್ ಯು. ನ್ಯಾಯಾಲಯದ ತೀರ್ಮಾನ ಏನು ಬರುತ್ತೆ, ಮತ್ತು ಈ ಸುಪ್ರೀಂ ಕೋರ್ಟ್ ಆದೇಶ ಬೇರೆ ಇದೆ, ಈ ವಿಚಾರವಾಗಿ ರಾಜ್ಯ ಸರ್ಕಾರ ಏನು ತೀರ್ಮಾನ ಕೈಗೊಳ್ಳುತ್ತೆ, ಇದೆಲ್ಲದನ್ನು ನಾವು ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನೋಡಿದ್ರಲ್ಲ ಈ ಚರ್ಚೆಯ ಕುರಿತು ನಿಮಗೇನು ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ iDina.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು iDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.